ಪುಷ್ಪಾ ಮುರುಗೇಶ್ ಕುಡೀರ್. ನೀವು ಈಗಾಗಲೇ ಕೊನೆಯ ಭಾಗದಲ್ಲಿ ರಾಸಾಯನಿಕ ಸಂಯೋಜನೆಯ ನಿಯಮಗಳನ್ನು ಓದಿದ್ದೀರಿ. ರಾಸಾಯನಿಕ ಸಂಯೋಜನೆಯ ನಿಯಮಗಳು 2 ಕಾನೂನುಗಳನ್ನು ಒಳಗೊಂಡಿರುತ್ತದೆ. ದ್ರವ್ಯರಾಶಿಯ ಸಂರಕ್ಷಣೆಯ ನಿಯಮ, ಸ್ಥಿರ ಅನುಪಾತದ ನಿಯಮ. ಇಂದಿನ ವಿಷಯವು ಡಾಲ್ಟನ್ ಪರಮಾಣುಗಳು ಮತ್ತು ಅಣುಗಳ ಪರಮಾಣು ಸಿದ್ಧಾಂತವಾಗಿದೆ. ರಾಸಾಯನಿಕ ಕ್ರಿಯೆಯಲ್ಲಿ ರೂಪುಗೊಂಡ ಉತ್ಪನ್ನಗಳ ಒಟ್ಟು ದ್ರವ್ಯರಾಶಿಯು ಪ್ರತಿಕ್ರಿಯಾಕಾರಿಗಳ ದ್ರವ್ಯರಾಶಿಗೆ ನಿಖರವಾಗಿ ಸಮನಾಗಿರುತ್ತದೆ. ಇದು ದ್ರವ್ಯರಾಶಿಯ ಸಂರಕ್ಷಣೆಯ ನಿಯಮವಾಗಿದೆ. ಸ್ಥಿರ ಅನುಪಾತದ ನಿಯಮವನ್ನು ಜೋಸೆಫ್ ಎಲ್ ಫ್ರೌಸ್ಟ್ ನೀಡಿದರು. ರಾಸಾಯನಿಕ ವಸ್ತುವಿನಲ್ಲಿ ಅಂಶಗಳು ಯಾವಾಗಲೂ ದ್ರವ್ಯರಾಶಿಯಿಂದ ಸ್ಥಿರ ಪ್ರಮಾಣದಲ್ಲಿ ಇರುತ್ತವೆ. ಇದನ್ನ ಸ್ಥಿರ ಅನುಪಾತದ ನಿಯಮ ಎಂದು ಕರೆಯಲಾಗುತ್ತೆ. ಕಲಿಕೆಯ ಫಲಿತಾಂಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಇದ್ರ ಬಗ್ಗೆ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಡಾಲ್ಟನ್ ಪರಮಾಣು ಸಿದ್ಧಾಂತದ ಕಾರಣ. ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಪೋಸ್ಟುಲೇಟ್ಗಳು. ಕೀವರ್ಡ್ಗಳು: ಮ್ಯಾಟರ್, ಪರಮಾಣು, ರಾಸಾಯನಿಕ ಗುಣಲಕ್ಷಣಗಳು, ಸಂಯುಕ್ತ. ಇದು ಇಂದಿನ ಪಾಠದ ಪರಿಕಲ್ಪನೆಯ ನಕ್ಷೆ. ನಮ್ಮ ಕೊನೆಯ ಅಧಿವೇಶನದಲ್ಲಿ ನಾವು ಲಾವೋಸಿಯರ್ ಮತ್ತು ಪ್ರೌಸ್ಟ್ ನೀಡಿದ ರಾಸಾಯನಿಕ ಸಂಯೋಜನೆಯ ನಿಯಮಗಳನ್ನು ಓದಿದ್ದೇವೆ. ವಿಜ್ಞಾನಿಗಳು ಎದುರಿಸಿದ ಮುಂದಿನ ಸಮಸ್ಯೆ ಈ ಕಾನೂನುಗಳ ಸೂಕ್ತ ವಿವರಣೆಯನ್ನ ನೀಡುವುದು. ಹತ್ತೊಂಬತ್ತನೇ ಶತಮಾನದ ಆರಂಭದ ವೇಳೆಗೆ ವಿಜ್ಞಾನಿಗಳು ರಾಸಾಯನಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಕೆಲವು ಕಾನೂನುಗಳನ್ನು ತಿಳಿದಿದ್ದರು. ಆದರೆ ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಈ ಕಾನೂನುಗಳು ಏಕೆ ಮಾನ್ಯವಾಗಿವೆ? ಅಂಶಗಳು ಯಾವುದೇ ಅನಿಯಂತ್ರಿತ ಅನುಪಾತದಲ್ಲಿ ಏಕೆ ಸಂಯೋಜಿಸುವುದಿಲ್ಲ? ಇಂಗ್ಲಿಷ್ ಶಾಲೆಯ ಶಿಕ್ಷಕ ಜಾನ್ ಡಾಲ್ಟನ್ ಅವರು ವಸ್ತುವಿನ ಸ್ವರೂಪದ ಬಗ್ಗೆ ಮೂಲಭೂತ ಸಿದ್ಧಾಂತವನ್ನ ಪ್ರಸ್ತಾಪಿಸುತ್ತಾರೆ. 1808ರಲ್ಲಿ ಅವರು ತಮ್ಮ ಪರಮಾಣು ಸಿದ್ಧಾಂತವನ್ನ ಮಂಡಿಸಿದರು. ಇದು ವಸ್ತುವಿನ ಅಧ್ಯಯನದಲ್ಲಿ ಒಂದು ಮಹತ್ವದ ತಿರುವು. ಆದರೆ ಡಾಲ್ಟನ್ ತನ್ನ ಪ್ರಸ್ತಾಪವನ್ನ ಏಕೆ ನೀಡಿದ್ರು ಎಂಬುದಕ್ಕೆ ಕೆಲವು ಕಾರಣಗಳಿವೆ. ದ್ರವ್ಯರಾಶಿಯನ್ನ ಸಂರಕ್ಷಿಸಬೇಕಾದ್ರೆ ಎಲ್ಲಾ ಅಂಶಗಳು ಪರಮಾಣುಗಳೆಂದು ಕರೆಯಲ್ಪಡುವ ಅತ್ಯಂತ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿರಬೇಕು. ಸ್ಥಿರ ಅನುಪಾತದ ನಿಯಮವನ್ನ ಅನುಸರಿಸಬೇಕಾದ್ರೆ ಒಂದೇ ವಸ್ತುವಿನ ಕಣಗಳು ವಿಭಿನ್ನವಾಗಿರಬಾರದು. ಈ ಎರಡೂ ಕಾರಣಗಳ ಆಧಾರದ ಮೇಲೆ ಡಾಲ್ಟನ್ ಪರಮಾಣು ಸಿದ್ಧಾಂತವನ್ನ ಪ್ರಸ್ತಾಪಿಸಿದರು. ರಾಸಾಯನಿಕ ತತ್ವಶಾಸ್ತ್ರದ ಹೊಸ ವ್ಯವಸ್ಥೆ.
ವಸ್ತುವು ಪರಮಾಣುಗಳೆಂದು ಕರೆಯಲ್ಪಡುವ ಅವಿಭಾಜ್ಯ ಕಣಗಳನ್ನು ಒಳಗೊಂಡಿದೆ. ರಾಸಾಯನಿಕ ಕ್ರಿಯೆಯಲ್ಲಿ ಪರಮಾಣುಗಳು ಸೃಷ್ಟಿಯಾಗುವುದಿಲ್ಲ ಅಥವಾ ನಾಶವಾಗುವುದಿಲ್ಲ. ಪರಮಾಣುಗಳ ಮರುಸಂಘಟನೆಯು ರಾಸಾಯನಿಕ ಕ್ರಿಯೆಗಳಲ್ಲಿ ಸಂಭವಿಸುತ್ತದೆ. ಒಂದೇ ಅಂಶದ ಎಲ್ಲಾ ಪರಮಾಣುಗಳು ಒಂದೇ ದ್ರವ್ಯರಾಶಿ ಮತ್ತು ಒಂದೇ ರಾಸಾಯನಿಕ ಗುಣಲಕ್ಷಣಗಳನ್ನು ಹೊಂದಿವೆ. ವಿಭಿನ್ನ ಅಂಶಗಳ ಪರಮಾಣುಗಳು ವಿಭಿನ್ನ ದ್ರವ್ಯರಾಶಿಗಳನ್ನು ಮತ್ತು ವಿಭಿನ್ನ ರಾಸಾಯನಿಕ ಗುಣಲಕ್ಷಣಗಳನ್ನು ಹೊಂದಿದೆ. ವಿಭಿನ್ನ ಅಂಶಗಳ ಪರಮಾಣುಗಳು ಸರಳ ಪೂರ್ಣ ಸಂಖ್ಯೆಯ ಅನುಪಾತದಲ್ಲಿ ಸಂಯೋಜಿಸಿದಾಗ ಸಂಯುಕ್ತಗಳು ರೂಪುಗೊಳ್ಳುತ್ತವೆ. ಅಂದ್ರೆ ರಾಸಾಯನಿಕ ಬದಲಾವಣೆಯು ಸಂಪೂರ್ಣ ಸಂಖ್ಯೆಗಳಂತೆ ಪರಮಾಣುಗಳ ಒಕ್ಕೂಟ ಅಥವಾ ಪ್ರತ್ಯೇಕತೆಯಾಗಿದೆ. ವಿಭಿನ್ನ ಅಂಶಗಳ ಪರಮಾಣುಗಳು ವಿಭಿನ್ನ ಸಂಪೂರ್ಣ ಸಂಖ್ಯೆಯ ಅನುಪಾತಗಳಲ್ಲಿ ಸಂಯೋಜಿಸಿದಾಗ ಅವು ವಿಭಿನ್ನ ಸಂಯುಕ್ತಗಳು ರೂಪಿಸುತ್ತವೆ. ಉದಾಹರಣೆಗೆ ಕಾರ್ಬನ್ ಮೊನಾಕ್ಸೈಡ್ CO, ಕಾರ್ಬನ್ ಡೈಆಕ್ಸೈಡ್ CO2, ಆದ್ರಿಂದ C ಮತ್ತು O ಎರಡು ವಿಭಿನ್ನ ಸಂಯುಕ್ತಗಳನ್ನು ನೀಡಲು ಕ್ರಮವಾಗಿ 1:1 ಮತ್ತು 1:2 ಅನುಪಾತಗಳಲ್ಲಿ ಸಂಯೋಜಿಸುತ್ತದೆ. ನೀವು ಇವತ್ತೇನ್ ಕಲ್ತಿದ್ದೀರಿ? ಅಂಶಗಳು ಪರಮಾಣುಗಳೆಂದು ಕರೆಯಲ್ಪಡುವ ನಂಬಲಾಗದಷ್ಟು ಸಣ್ಣ ಕಣಗಳಿಂದ ಕೂಡಿದೆ. ಒಂದೇ ಅಂಶದ ಪರಮಾಣುಗಳು ನಿಖರವಾಗಿ ಒಂದೇ ಆಗಿರುತ್ತವೆ ಮತ್ತು ವಿಭಿನ್ನ ಅಂಶಗಳ ಪರಮಾಣುಗಳು ವಿಭಿನ್ನವಾಗಿವೆ. ಪರಮಾಣುಗಳನ್ನು ವಿಭಜಿಸಲು ಆಗೋದಿಲ್ಲ, ರಚಿಸಲು ಆಗೋದಿಲ್ಲ ಮತ್ತು ನಾಶಪಡಿಸೋಕೆ ಕೂಡ ಆಗೋದಿಲ್ಲ. ವಿವಿಧ ಅಂಶಗಳ ಪರಮಾಣುಗಳು ರಾಸಾಯನಿಕ ಸಂಯುಕ್ತಗಳನ್ನು ರೂಪಿಸಲು ಪೂರ್ಣ ಸಂಖ್ಯೆಯ ಅನುಪಾತಗಳಲ್ಲಿ ಸಂಯೋಜಿಸುತ್ತದೆ. ರಾಸಾಯನಿಕ ಕ್ರಿಯೆಗಳಲ್ಲಿ ಪರಮಾಣುಗಳನ್ನು ಸಂಯೋಜಿಸಲಾಗುತ್ತೆ, ಬೇರ್ಪಡಿಸಲಾಗುತ್ತೆ ಮತ್ತು ಮರುಜೋಡಿಸಲಾಗುತ್ತೆ.